ಅಭಯ್ ಯಾರಪ್ಪ ಅದು? ಅಪ್ಪ ಇವ್ರ ಮಗನ ಹುಡುಕ್ತಾ ಇದಾರೆ. ಅವ್ರ ಮಗ ಸಿಗೋವರೆಗೂ ನಾನೇ ಅವ್ರ ಮಗನ್ ತರ. ಯಾರು ನೀನು? ಇವನು ಧನಂಜಯ ಅಲ್ಲ, ನಿಮ್ಮ ದೊಡ್ಡ ಮಗ ದಿಗ್ವಿಜಯ. ನಾಗಮಣಿಯ ನಕ್ಷೆಯನ್ನು ಈ ದಿಗ್ವಿಜಯನಿಗೆ ಕೊಟ್ಟೆ ಅಲ್ಲ ನಂದೀಶ? ಈ ಮನೆಯಲ್ಲಿರೋ ಶಿವಾನಿ ಇವಳ ಬಗ್ಗೆ ಆದ್ರೂ ಗೊತ್ತಿದೆಯಾ? ಏನೋ ಅವಸ್ಥೆ ನಿಂದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಏನಮ್ಮ, ನಿನಗೇನಾದ್ರೂ ತೊಂದರೆ ಕೊಟ್ನಾ? ಮನೆ ಹತ್ರ ಬಂದು ಇವಾಗ ನನ್ನ ಹಿಂದೆ ಹಿಂದೆ ಬರ್ತಾ ಇದ್ದಾನೆ ಅಣ್ಣ. ನಿನ್ ಮುಂದೆ ಇವನ್ನ ವಿಚಾರಿಸಿದ್ರೆ ಸರಿ ಹೋಗಲ್ಲ. ನಿನ್ ಮನೆಗೆ ಹೋಗಮ್ಮ, ನಾನು ನೋಡ್ಕೊಳ್ತೀನಿ. ಹೇಯ್, ಏನೋ ಬಂದಿರೋದು ನಿಂಗೆ? ಏನಾಗಿದೆ ನಿಂಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮಾಡಿದ ತಪ್ಪನ ಮತ್ತೆ ಮತ್ತೆ ಮಾಡ್ತಿದ್ಯಾ? ನಿನ್ನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ದಿದ್ರೆ ಅವನ್ನ ಹೂತಾಕ್ಬಿಡ್ತಿದ್ದೆ. ನಿನ್ ಮೇಲೆ ಕೈ ಮಾಡಕ್ ಮನ್ಸು ಬರ್ತಿಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ಯಾ? ಅದಕ್ಕೆ ಹೀಗಾಡ್ತಿದ್ಯಾ? ನಿನ್ ಹೆಸರನ್ನ ವಿಶೇಷ ಅಂತ ಇಡಬಾರ್ದಿತ್ತು, ವಿಚಿತ್ರ ಅಂತ ಇಡಬೇಕಿತ್ತು. ಪ್ರೀತಿ ಕಾಡ್ಸತ್ತೆ, ಅದು ಪ್ರೀತಿ ಮಾಡೋರಿಗೆ ಮಾತ್ರ ಗೊತ್ತಾಗೋದು, ನಿನ್ನಂತವ್ರಿಗಲ್ಲ. ಪ್ರೀತಿ ಮನ್ಸಿಗೆ ಬಿದ್ದ ಕೆಂಡ ಇದ್ದ ಹಾಗೆ, ಅದನ್ನ ಆರಿಸ್ಬೇಕಾದ್ರೆ ಮದ್ವೆ ಆಗ್ಲೇಬೇಕು. ನಿನಗದೆಲ್ಲ ಹೇಗೆ ಅರ್ಥ ಆಗತ್ತೆ ಬಿಡು. ನೀವಿಲ್ಲ ನನ್ನ ಜೊತೆಗೆ ಇದ್ರೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ನಲ್ಲಿ ನಿಮ್ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ, ನನ್ಗೆ ಸಾಕು. ಇನ್ಮೇಲೆ ಈ ತಾಳಿ ನನ್ನ ಜೇಬಲ್ಲೇ ಇರುತ್ತೆ. ನೀನ್ ಹೂ ಅಂದ ತಕ್ಷಣ ಮುಹೂರ್ತನೂ ನೋಡಲ್ಲ, ಅಲ್ಲೇ ತಾಳಿ ಕಟ್ಬಿಡ್ತೀನಿ. ಯಾಕೆ ನಗ್ತಾ ಇದೆಯಾ? ಇನ್ನೇನ್ ಮತ್ತೆ, ನಿನ್ ದಟ್ಟತನ ನೋಡಿದ್ರೆ ನಗು ಬರ್ದೇ ಇರುತ್ತಾ? ಅಲ್ಲ ಕಣೋ, ಇದೇನಿದು? ತಾಳಿ ಕೈಲಿ ಇಟ್ಕೊಂಡು ಓಡಾಡ್ತಾನೆ ಇರ್ತೀಯ, ಏನ್ ನಿನ್ ಕತೆ? ಪ್ರೀತಿಯಿಂದ ಮದುವೆ ಆಗ್ಬೇಕು ಕಣೋ, ಮದುವೆಗೋಸ್ಕರ ಪ್ರೀತಿ ಮಾಡಬಾರ್ದು. ನಿನಗೆ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟನಾ? ಅವಳಂದ್ರೆ ನನಗ್ ಪ್ರಾಣ. ಅವಳ ಜೊತೆ ಬದುಕಬೇಕು. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬಾರ್ದು ಅಂತ ತಾನೆ ಅವಳನ್ನ ಮದುವೆ ಆಗಕ್ಕೆ ಹೊರಟಿರೋದು. ನೀನ್ ಹೇಳ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ಹಳೇದೆಲ್ಲ ನೆನಪಾಗ್ತಿದೆ. ನಿನ್ ಪ್ರೀತಿಗೆ ಸಹಾಯ ಮಾಡಬಾರ್ದು ಅಂತ ಅನ್ಕೊಂಡೆ, ಅದೇನೋ ಗೊತ್ತಿಲ್ಲ, ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ. ನೀನು ನಿಜ ಹೇಳ್ತಾ ಇದೀಯಾ? ನಾನು ನಿನಗೆ ಸಹಾಯ ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ನಿನ್ನ ಮೇಲೆ ಅವಳಿಗೆ ಪ್ರೀತಿ ಬಂದರೆ ಸರಿ, ಇಲ್ಲ ಅಂದರೆ ಅವಳನ್ನ ಬಿಟ್ಟು ಹೋಗ್ತಾ ಇರಬೇಕು. ಆಯ್ತು, ನನ್ನ ಅಣ್ಣನ ಥರ ಅನ್ಕೊಂಡಿದ್ದೀನಿ. ನಿನ್ನ ಮಾತು ನೀನೀಗ ನೀನು ಪ್ರೀತಿಸ್ತಾ ಇರೋ ಹುಡುಗಿನ ಹುಡುಕ್ತಾ ಇದೆಯಾ? ಹಾ, ಹೌದು. ಅವಳು ಕಾಣಿಸ್ತಿಲ್ಲ ಅಂತ ನಿನಗೆ ಬೇಜಾರಾಗ್ತಿದೆ. ಹೌದು.
ಇದೇ ಬೇಜಾರು ಅವಳಿಗಾಗ್ಬೇಕು. ಹೇಗೆ? ಹೇಗೆ ಅಂದ್ರೆ ಮೊದಲು ನೀನು ಅವಳ ಕಣ್ಣಿಗೆ ಕಾಣಿಸ್ಕೋಬೇಕು, ಆಮೇಲೆ ನಿನ್ನ ಕಣ್ಣಲ್ಲಿರೋ ಪ್ರೀತಿ ಅವಳಿಗೆ ಅರ್ಥ ಆಗಬೇಕು. ಹಾಗಂತ ಈ ಹಲ್ಕಿಸ್ಕೊಂಡು ತಾಳಿ ಹಿಡ್ಕೊಂಡು ಅವಳು ಹಿಂದೆ ಸುತ್ತೋದಲ್ಲ. ಒಂದು ಹುಡುಗಿ ಮನಸ್ಸಿಗೆ ಹತ್ರ ಆಗಬೇಕು ಅಂದರೆ ಮೊದಲು ನೀನು ಅವಳ ದೃಷ್ಟಿಲಿ ಒಳ್ಳೆಯವನಾಗಬೇಕು. ಅವಳಿಗೆ ನಿನ್ನ ಮೇಲೆ ಮೆಚ್ಚುಗೆ ಬರಬೇಕು, ಆ ಥರ ನಡ್ಕೋಬೇಕು. ಮೆಚ್ಚುಗೆ ಅಂದ್ರೆ? ಮೆಚ್ಚುಗೆ ಅಂದರೆ ಒಬ್ಬೊಬ್ಬರು ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ, ನೀವು ಚೆನ್ನಾಗಿ ಹಾಡ್ತೀರಾ, ನೋಡೋಕೆ ಚೆನ್ನಾಗಿದ್ದೀರಾ, ಇದೆಲ್ಲ ಬರೀ ಮೆಚ್ಚುಗೆ ಅಷ್ಟೇ. ಹಾಗಂತ ಅವ್ರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತಲ್ಲ. ಆದರೆ ಈ ಮೆಚ್ಚುಗೆನ ಪ್ರೀತಿಗೆ ಹೇಗೆ ಬದಲಾಯಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ನೀನು ಇಲ್ಲಿ ಕರ್ಕೊಂಡು ಬಂದಿರೋದು. ಹೇಗೆ? ನೋಡು, ಮೊದಲು ಅವಳನ್ನ ಸರಿಯಾಗಿ ಅಬ್ಸರ್ವ್ ಮಾಡು. ಅವಳು ನಿನ್ನ ನೋಡಿ ಹೆದರ್ಕೋಬೋದು, ಆದರೆ ನೀನು ಮಾತ್ರ ಕ್ಯಾಶುವಲ್ ಆಗಿರೋ. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ನಿಂತಿರೋ, ಕೈ ಮುಗಿತಾ ಇರೋ, ಅವಳ ಕಡೆ ನೋಡೋಕ್ಕೆ ಹೋಗಬೇಡ. ಒಂದು 2-3 ಸಲ ಅವಳು ನಿನ್ನನ್ನು ನೋಡಿದ್ರೆ ಆಟೋಮೆಟಿಕ್ಕಾಗಿ ಅವಳಿಗೆ ನಿನ್ನ ಮೇಲಿರೋ ಹೆದರಿಕೆ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಏನಪ್ಪ ಅಂದರೆ ದಿನದಲ್ಲಿ ಒಂದಷ್ಟು ಸಲ ನೀನು ಅವಳ ಕಣ್ಣಿಗೆ ಕಾಣಿಸ್ಕೊತಾ ಇರಬೇಕು. ಅವಳ ಮನೆ ಹತ್ರ, ದೇವಸ್ಥಾನದ ಹತ್ರ, ಕಾಲೇಜ್ ಹತ್ರ, ಅವಳು ಎಲ್ಲೇ ಓಡಾಡಲಿ ಅವಳ ಕಣ್ಣಿಗೆ ನೀನು ಕಾಣಿಸ್ತಾ ಇರಬೇಕು. ಆಗೇನಾಗುತ್ತೆ ಅಂದರೆ ಅವಳ ಮನಸ್ಸಲ್ಲಿ, ಅವಳ ಜೀವನದಲ್ಲಿ ನೀನು ಒಂದು ಭಾಗ ಅಂತ ಅವಳಿಗೆ ಅನಿಸುತ್ತೆ. ಅವಳು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿದ್ರು ಕನಸಲ್ಲೂ ನೀನು ಬಂದು ಕಾಡಬೇಕು. ಅದು ಡಿಸ್ಟರ್ಬೆನ್ಸ್, ಹಾರ್ಟ್ ಡಿಸ್ಟರ್ಬೆನ್ಸ್. ಹಾಗೇ ಒಂದು 2 ದಿನ ಆದಮೇಲೆ ಅವಳೇ ನಿನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅವಳು ನಿನ್ನ ಹುಡುಕ್ತಾ ಇದ್ದಾಳೆ, ಅಬ್ಸರ್ವ್ ಮಾಡ್ತಿದ್ದಾಳೆ. ಅವಳ ಕಣ್ಣಲ್ಲಿ ನಿನ್ನ ಬಗ್ಗೆ ಮೆಚ್ಚುಗೆ, ಪ್ರೀತಿ ಏನಾದ್ರೂ ಕಾಣಿಸ್ಬಿಟ್ರೆ ನೀನೇನು ಮಾಡ್ಬೇಕು ಗೊತ್ತಾ? ಅವಳ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು, ದೂರ ಇದ್ಬಿಡ್ಬೇಕು. ಅಯ್ಯೋ, ಅದ್ಯಾಕೆ? ಅದೇ ಲಾಕು. ಏನಾಗುತ್ತೆ ಗೊತ್ತಾ, ಅವಳು ನಿನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ, ದಿನ ಕಾಣಿಸ್ತಿದ್ದವನು ಎಲ್ಲೋದ್ನಪ್ಪ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಕಣ್ಗಳು ನಿನ್ನ ಹುಡುಕ್ತಿರುತ್ತೆ. ಕಣ್ಣಲ್ಲಿ ಪ್ರೀತಿ ಕಾಣಿಸುತ್ತೆ ಕಣೋ. ಅವಳೇನಾದರೂ ನಿನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರಂತೋ ಅವಳನ್ನ ಮಿಸ್ಸಸ್ ಮಾಡ್ಕೊಳ್ಳೋದು ಕಷ್ಟದ ಕೆಲಸನೇ ಅಲ್ಲ. ಇಷ್ಟೆಲ್ಲ ಆದಮೇಲೆ ನೀನು ನಿನ್ನ ಪ್ರೀತಿನ ಅವಳ ಮುಂದೆ ವ್ಯಕ್ತಪಡಿಸ್ಬೇಕು. ಅವಳ ಮನೆಯವ್ರನ್ನ ಒಪ್ಪಿಸ್ಬೇಕು, ಗುರು ಹಿರಿಯರು ಇವರೆಲ್ಲ ಒಪ್ಪದ ಮೇಲೆ ಮದುವೆ ಆಗಬೇಕು. ಅದು ಬಿಟ್ಟು ಊರಿಗೆ ಮುಂಚೆ ತಾಳಿ ಹಿಡ್ಕೊಂಡು ಹೋಗ್ಬಿಟ್ರೆ ಕೆಲಸ ಕೆಡುತ್ತೆ. ಅರ್ಥ ಆಯ್ತಾ? ಈಗ ನಾನೇನು ಮಾಡಬೇಕು? ಏನೂ ಮಾಡಬಾರ್ದು. ದೇವಸ್ಥಾನದಲ್ಲಿ ಒಬ್ಬ ಮಾಮೂಲಿ ಭಕ್ತನ ಥರ ಹೋಗಬೇಕು. ಅವಳನ್ನ ದುರ್ಗುಟ್ಕೊಂಡು ನೋಡೋದು, ಅವಳನ್ನ ಹೆದರ್ಸೋದು, ಅವಳಿಗೆ ತೊಂದರೆ ಕೊಡೋದು, ಇದು ಯಾವುದೂ ಮಾಡಬಾರ್ದು. ನಿನ್ನ ಪಾಡಿಗೆ ನೀನಿರಬೇಕು. ಓಕೆ, ಹೊರಡು. ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಆರ್ತಿ ತಗೊಳ್ಳಿಪ್ಪ. ಏನಪ್ಪ ಉರುಳು ಸೇವೆ ಮಾಡು ಅಂದ್ರೆ ಯಾವ ತರ ಒದ್ದಾಡ್ತಾ ಇದೆಯಲ್ಲ? ಏಯ್, ಮತ್ತೆ ಯಾಕೋ ಇಲ್ಲಿಗೆ ಬಂದಿದ್ಯಾ? ಈ ಕಡೆ ಬರ್ಕೊಡ್ದು ಅಂತ ಹೇಳಿದೆ ತಾನೆ. ನನ್ನ ದೇವತೆ ನೋಡಕ್ ಬಂದ್ರೆ ಏನ್ ತಪ್ಪು? ಪಾರ್ವತಿ,
ಏನ್ ತಮಾಷೆ ಮಾಡ್ತಿದ್ಯಾ ನನ್ನ ಮುಂದೆ? ದೇವಸ್ಥಾನಕ್ಕೆ ಯಾಕೆ ಬಂದಿದ್ಯಾ ಅಂತ ಕೇಳಿ ನೀವು ತಾನೇ ತಮಾಷೆ ಮಾಡ್ತಾ ಇರೋದು. ದೇವಸ್ಥಾನ ಇರೋದು ಒಳ್ಳೆಯವ್ರಿಗೆ ಮಾತ್ರ, ನಿನ್ನಂತ ಕೆಟ್ಟ ಮನಸ್ಥಿತಿ ಇರೋರ್ಗಲ್ಲ. ನಡಿ, ಮೊದಲು ಇಲ್ಲಿಂದ ಆಚೆ ನಡಿ. ಹೇ ಶಿವಾನಿ ಅವರೇ, ಏನಾಯ್ತು? ಹೇಯ್, ಏನಾ ಮತ್ತೆ ತಾಳಿ ಕಟ್ಟಕ್ ಬಂದ್ಯಾ? ಇಲ್ಲ, ನಾನು ದೇವಸ್ಥಾನಕ್ಕೆ ಬಂದೆ ಅಷ್ಟೇ. ನಾನು ಇನ್ಮೇಲೆ ತಪ್ಪು ಮಾಡಲ್ಲ. ನನ್ನ ತಪ್ಪನೆಲ್ಲ ತಿದ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿರೋ ಪಾಪ, ನಾನು ಮಾಡಿರೋ ಪಾಪಕ್ಕೆಲ್ಲ ಪರಿಹಾರ ಕೊಡ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಒಳ್ಳೆ ಮನುಷ್ಯನಾಗಿ ಬದುಕೋ ಯೋಗ ಸಿಗ್ಲಿ ಅಂತ ಬೇಡ್ಕೊಳಕ್ ಬಂದೆ ಅಷ್ಟೇ. ಹೌದಲ್ವಾ ಶಿವಾನಿ? ನೋಡಿ ಎಷ್ಟು ಒಳ್ಳೆ ಹುಡುಗ, ಬದಲಾಗಿದ್ದಾನಂತೆ. ಓ, ನೀನು ಬದಲಾಗಿದ್ದೀನಿ ಅಂತ ಹೇಳ್ಕೊಂಡು ದೇವಸ್ಥಾನಕ್ಕೆ ಬಂದು ಅವಳ ಹಿಂದೆ ಸುತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತಾ ಒಳ್ಳೆ ಒಂಥರ ಆಡಿದ್ರೆ ಅದನ್ನ ನಂಬ್ಕೊಂಡು ಕೂರೋಷ್ಟು ದಡ್ಡಿ ಅನ್ಕೊಂಡ್ಯಾ ನನ್ನ? ನಡಿ ಆಚೆ. ಪಾಪ ನೋಡಿದ್ರೆ ಒಳ್ಳೆ ಹುಡುಗ ಅನಿಸ್ತಾನೆ. ದೇವಸ್ಥಾನಕ್ಕೆ ಬಂದವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಶಿವಾನಿ ಅವರೇ. ನೋಡಪ್ಪ, ಈಗ ಹೋಗು, ಆಮೇಲೆ ಬಾ. ಆಮೇಲೆ ಬಂದು ಉಳ್ ಸೇವೆ ಎಲ್ಲ ಮಾಡಿ ದೇವತೆನ ಮೆಚ್ಚು. ಓ, ಇಂಥ ದುಷ್ಟನ ಬಯಸ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ಶಿವಾನಿ ಅವರೇ, ಇವನೇನ್ ದುಷ್ಟ ಅಲ್ಲ, ದೇವಸ್ಥಾನಕ್ಕೆ ಬಂದಿರೋ ಒಬ್ಬ ಭಕ್ತ ಅಷ್ಟೇನೆ. ಭಕ್ತರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ವಾ? ಅಭಯ್ ಅವರೇ, ದಯವಿಟ್ಟು ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗಿ. ಏಯ್, ನಡಿಯೋ. ನಾಗಮಣಿ ವಿಚಾರದಲ್ಲಿ ಒಂದು ಹೆಜ್ಜೆನೂ ಮುಂದೆ ಇಡೋದಕ್ಕಾಗ್ತಾ ಇಲ್ಲ. ಸಹಾಯ ಮಾಡೋದಕ್ಕಿಂತ ಬಂದ ಕೃಷ್ಣದಾಕ್ಷಾಯಿಣಿ ತಮ್ಮ ಸ್ವಾರ್ಥದಿಂದ ಸತ್ತು ಹೋದ್ರು. ಇನ್ನು ಗುರುಗಳು ಬೇರೆ ಯಾವ ದಾರಿನೂ ತೋರಿಸ್ತಾನೆ ಇಲ್ಲ. ಏನು ಮಾಡೋದು? ನೋಡಿದ್ರೆ ನಾನು ಈ ನಾಗಿಣಿ ಮತ್ತೆ ಆದಿಶೇಷನ್ ನಡುವೆ ಒದ್ದಾಡ್ತಾ ಇದ್ದೀನಿ. ಇವರಿಗೆ ನಾನು ದಿಗ್ವಿಜಯ ಅಲ್ಲ ಧನಂಜಯ ಅಂತ ಅನಿಸೋ ತನಕ ಮಾತ್ರ ನನ್ನ ಆಯಸ್ಸು ಗಟ್ಟಿಯಾಗಿರುತ್ತೆ. ಒಂದು ವೇಳೆ ಏನಾದರೂ ನಾನೇ ದಿಗ್ವಿಜಯ ಅಂತ ಗೊತ್ತಾದರೆ ನನ್ನ ಪ್ರಾಣಾಪಾಯಕ್ಕೆ ಕಟ್ಟಿಟ್ಟ ಬುತ್ತಿ. ಈ ಒದ್ದಾಟದಲ್ಲಿ ನನ್ನ ಸಂಕಟನ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಲ್ಲಿ ನಾಗಮಣಿನ ಪಡ್ಕೊಳ್ಳೋದ್ರ ಬಗ್ಗೆ ಗಮನನೂ ಕೊಡೋಕ್ಕಾಗ್ತಾ ಇಲ್ಲ. ಎಷ್ಟು ದಿವಸ ಅಂತ ಹೀಗೆ? ಎಷ್ಟು ದಿನ ಅಂತ ಹೀಗೆ ಇರೋದು? ಹೇಗಾದ್ರೂ ಮಾಡಿ ಈ ಮನೆಯಲ್ಲಿ ಯಾರ್ದಾದ್ರೂ ಸಹಾಯ ತಗೊಂಡು ಅಭಯ್ ಅನ್ನೋ ಆದಿಶೇಷನಿಗೆ ಹತ್ರ ಆಗ್ಬೇಕು. ಏನೇ ಆಗಲಿ, ಇನ್ನೂ ಸ್ವಲ್ಪ ದಿವಸ ಯಾವುದೇ ಕಾರಣಕ್ಕೂ ನಾನು ದಿಗ್ವಿಜಯ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ದಿಗ್ವಿಜಯ ಅಂಕಲ್? ಏನಂದೆ? ದಿಗ್ವಿಜಯ ಅಂಕಲ್ ಅಂತ ಹೇಳ್ದೆ. ಮಾಯಾ, ನಾನು ದಿಗ್ವಿಜಯ ಅಲ್ಲ, ಧನಂಜಯ್. ಆದ್ರೆ ನನ್ನ ಕಣ್ಣಿಗೆ ನೀವು ದಿಗ್ವಿಜಯ್ ಥರಾನೇ ಕಾಣ್ತಿದ್ದೀರಾ. ನೋಡು, ಅದು ನಿನ್ನ ಕಣ್ಣು ಸಮಸ್ಯೆ. ನನ್ನ ಕಣ್ಣು ನನಗೆ ಮೋಸ ಮಾಡೋದಿಲ್ಲ.
ಆದರೆ ನಿನ್ನ ಮಾತು ನನಗೆ ಹಿಂಸೆ ಮಾಡುತ್ತೆ. ಅಲ್ಲ ಅಂಕಲ್, ಅದು ಮಾತಾಡಬೇಡ. ಅಣ್ಣ ಎಲ್ಲಿ ಅಂತ ಗೊತ್ತಾಗದೆ ನಾನು ಕಿರಿಕಿರಿ ಅನುಭವಿಸ್ತಾ ಇದ್ರೆ ನೀನ್ ಬಂದು ದಿಗ್ವಿಜಯ ಅಂತ ಕರೀತಾ ಇದೀಯ. ಅಂಕಲ್, ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ. ಅದಕ್ಕೆ ನಾನು ಏನೇ ಮಾತಾಡಕ್ಕೆ ಬಂದ್ರೂ ನಿಮಗೆ ಕಿರಿಕಿರಿ ಆಗ್ತಾ ಇರೋದು. ನೀವೇನಾದರೂ ಮುಚ್ಚಿಡ್ತಾ ಇದ್ದೀರಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಬಿಡಿ, ನಾನು ಯಾರಿಗೂ ಹೇಳಲ್ಲ. ಏನದು ರಹಸ್ಯ? ಆ ರಹಸ್ಯ ನಮ್ಮಲ್ಲೇ ಇರುತ್ತೆ, ಹೇಳಿ. ನೋಡು, ನೀನು ಈ ಮನೆಯಲ್ಲಿರೋದೇ ಹೆಚ್ಚು, ನಿನ್ನ ಇಲ್ಲಿರೋದಕ್ಕೆ ಬಿಟ್ಟಿದ್ದೇ ಹೆಚ್ಚು. ಅದನ್ನ ಮರೆತು ಅಧಿಕ ಪ್ರಸಂಗತನ ಮಾಡಿದ್ರೆ ನೀನು ಇರೋದಕ್ಕೆ ಬೇರೆ ಜಾಗ ನೋಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಇದು ನಿನಗೆ ಕೊನೆ ಎಚ್ಚರಿಕೆ. ಇವನನ್ನ ನನ್ನ ಬೆಂಬಲಕ್ಕೆ ಉಪಯೋಗಿಸೋಣ ಅಂದ್ರೆ ಇವನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ನಾನು ನಾಗಲೋಕದವಳು ಅಂತ ಗೊತ್ತಾದ್ರೆ ನನ್ನನ್ನು ಮುಗಿಸ್ಬಿಡ್ತಾನೆ. ಏನ್ ಮಾಡೋದು? ನನ್ನ ಮುಂದಿನ ದಾರಿ ಹೇಗೆ? ನೋಡು, ನಿನ್ನೆ ನಾನು ಅವಳ ಮುಂದೆ ಏನು ಗಲಾಟೆ ಮಾಡಿಲ್ಲ ತಾನೆ? ಒಳ್ಳೆ ಒಂಥರ ಇದ್ದೆ ತಾನೆ? ಒಳ್ಳೆ ಒಂಥರ ಇದ್ದೆ. ಹಾಗಾದ್ರೆ ನಾನು ನಾಳೆ ಅವಳಿಗೆ ತಾಳಿ ಕಟ್ಬೋದಾ? ಒಳ್ಳೆ ಒಂಥರ ಇರೋದೇ ಬೇರೆ, ಒಳ್ಳೆಯವನ್ ಆಗದೇ ಬೇರೆ. ನಾನ್ ನಿನ್ನ ಡೀಸೆಂಟ್ ಅಂತ ನಂಬಿದ್ದೀನಿ ಅಂದ ತಕ್ಷಣ ಅವಳು ನಿನ್ನ ಡೀಸೆಂಟ್ ಅಂತ ನಂಬೇಕು ಅಂತ ಏನೂ ಇಲ್ಲ. ಅಲ್ಲ, ಈಗ ನಾನು ಏನ್ ಮಾಡ್ಬೇಕು? ಏಯ್ ನೋಡು, ಚೈಲ್ಡ್ ತರ ಆಡ್ಬೇಡ. ಈಗ ಚಿಕ್ಕ ಹುಡುಗರು ಎಷ್ಟೋ ಅಪ್ಗ್ರೇಡ್ ಆಗಿದ್ದಾರೆ. ನಿನಗಿಷ್ಟು ವಯಸ್ಸಾಗಿದೆ, ಇಷ್ಟು ಬುದ್ಧಿ ಬಂದಿದೆ, ಆದ್ರೂ ಬುದ್ಧಿ ಇಲ್ದಿರೋ ಒಂಥರ ಮಾತಾಡ್ತಿದ್ಯಾ. ಮೊದ್ಲೀಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಮೊದಲು ನೀನು ಡೈಲಿ ರೂಟೀನ್ ಏನು ಅಂತ ತಿಳ್ಕೋಬೇಕು. ರೂಟೀನ್ ಅಂದ್ರೆ ಅಷ್ಟು ಗೊತ್ತಿಲ್ವಾ? ಇದೆಲ್ಲ ಆದಷ್ಟು ಬೇಗ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿತೆ. ಅದಕ್ಕೆ ನಾಳೆಯಿಂದ ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಮೊದಲು ಈ ಗಂಟು ಹಾಕೊಂಡಿರೋ ಮುಖ ಇದೆಯಲ್ಲ, ಅದನ್ನ ಬಿಡು, ಸ್ಮೈಲ್ ಮಾಡು. ಮೋಹಿನಿ, ಏನಿದು ಶೇಷನಾಗ, ಇಷ್ಟೊಂದು ಖುಷಿಯಾಗಿದ್ದೆಯಲ್ಲ? ಅಂದರೆ ನಾವಂದುಕೊಂಡ ಕೆಲಸ ಆಯಿತೆ? ಆ ಕನ್ಯೆಯ ಜೊತೆ ನಿನ್ನ ಮದುವೆ? ಇಲ್ಲ, ಆದರೆ ಆಗುತ್ತದೆ. ಆ ನಂಬಿಕೆ ನನಗೆ ಬಂದಿದೆ. ಈ ಸಂತೋಷದ ವಿಚಾರವನ್ನ ನಿನ್ನೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಬಂದೆ. ಇಷ್ಟು ದಿನ ನಿನಗೆ ನಂಬಿಕೆಯೇ ಇರಲಿಲ್ಲ, ಆದರೆ ಈಗ ಆ ನಂಬಿಕೆ ಬಂದಿದೆ ಎಂದರೆ ಅದಕ್ಕೆ ಒಂದು ಕಾರಣವಿರುತ್ತದೆಯಲ್ಲ. ಏನದು ಶೇಷನಾಗ? ಆ ಕನ್ಯೆಗೆ ನಿನ್ನ ಮೇಲೇನಾದರೂ ಮನಸ್ಸಾಯಿತೆ? ಇಲ್ಲ, ಆದರೆ ಭೂಲೋಕದವರು ನನಗೆ ತೊಂದರೆ ಕೊಡುತ್ತಾರೆ ಅಂದುಕೊಂಡಿದ್ದೆ. ಅಲ್ಲಿನ ಮನುಷ್ಯರು ನನ್ನ ಮೇಲೆ ದಾಳಿ ಮಾಡುತ್ತಾರೆ ಅಂದುಕೊಂಡಿದ್ದೆ. ಯಾರು ನನಗೆ ಬೆಂಬಲ ಕೊಡುವುದಿಲ್ಲ ಅಂದುಕೊಂಡಿದ್ದೆ. ಆದರೆ ಬೆಂಬಲ ಕೊಡುವನೊಬ್ಬ ಸಿಕ್ಕ. ಹೌದಾ? ಭೂಲೋಕದಲ್ಲಿ ಅಂತ ಮನುಷ್ಯರಿದ್ದಾರೆ? ಹೌದು ಮೋಹಿನಿ, ಅಂತವನೊಬ್ಬ ಸಿಕ್ಕಿದ್ದಾನೆ, ಬಹಳ ವಿಶೇಷವಾದವನು. ನನಗೆ ಭೂಲೋಕದವರನ್ನು ಕಂಡಾಗ ಅದೇನೋ ಸಿಟ್ಟು ಬರುತ್ತಿತ್ತು. ಅಲ್ಲಿನ ಮನುಷ್ಯರೆಲ್ಲ ನನಗೆ ಶತ್ರುಗಳ ಹಾಗೆ ಕಾಣುತ್ತಿದ್ದರು. ಯಾರು ನನಗೆ ಬೆಂಬಲ ಕೊಡುವುದಿಲ್ಲ ಅಂದುಕೊಂಡಿದ್ದೆ. ಆದರೆ ಬೆಂಬಲ ಕೊಡುವನೊಬ್ಬ ಸಿಕ್ಕ. ಮೋಹಿನಿ, ಅವನನ್ನು ಕಂಡರೆ ಅದೇನೋ ಪ್ರೀತಿ, ಅದೇನೋ ಭಾವನೆ. ಇಂತಹ ಭಾವನೆ ಬರುತ್ತಿದ್ದದ್ದು ನನ್ನ ಸಹೋದರ ಆದಿಶೇಷನೊಡನೆ ಮಾತ್ರ. ಆದರೆ ಅದೇ ಭಾವನೆ ಭೂಲೋಕದ ಒಬ್ಬ ಮಾನವನೊಡನೆ ಬರುತ್ತಿದೆ ಎಂದರೆ ವಿಶೇಷವಲ್ಲವೇ? ನೀವು ಅವನಲ್ಲ ಬಿಡಿ.
ಅವನಲ್ಲ ಅಂದ್ರೆ ನೀವು ನನ್ನ ತ್ರಿಶೂಲ್ ಅಲ್ಲ. ನಾನು ಅವತ್ತೇ ಹೇಳಿಲ್ವಾ, ನಾನು ಅಭಯ್, ತ್ರಿಶೂಲ್ ಅಲ್ಲ. ಎಂಥ ಕೆಟ್ಟ ಹೋಲಿಕೆ ಮಾಡಿಬಿಟ್ಟೆ ನಾನು, ಎಂಥ ಕೆಟ್ಟ ಹೋಲಿಕೆ ಮಾಡಿಬಿಟ್ಟೆ ನಾನು. ತ್ರಿಶೂಲ್ ಹೆಣ್ಮಕ್ಳನ್ನ ಗೌರವಿಸ್ತಿದ್ದ, ಹೆಣ್ಮಕ್ಳಿಗೆ ತೊಂದರೆ ಆದರೆ ಅವನು ಸಿಡಿದು ಬೀಳ್ತಿದ್ದ. ಆದರೆ ನೀವು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವನಿಗೆ ಬೆಂಬಲ ನೀಡ್ತಾ ಇದ್ದೀರಲ್ಲ. ನನ್ನ ತ್ರಿಶೂಲ್ಗೆ ನಿಮ್ಮನ್ನ ಹೋಲಿಕೆ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ ನಾನು. ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಹೆಣ್ಣಿಗೆ ಅನ್ಯಾಯ ಮಾಡೋವನಿಗೂ ಅನ್ಯಾಯ ಮಾಡೋವನಿಗೆ ಬೆಂಬಲ ನೀಡೋವನಿಗೂ ವ್ಯತ್ಯಾಸನೇ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕೆ ಯಾವಾಗಲೂ ಒಳ್ಳೇದೇ ಆಗಬೇಕು, ಕೆಟ್ಟದಾಗಬಾರ್ದು ಅಂತ ಬಯಸೋನು. ಆದ್ರೆ ನೀವು ಕೆಟ್ಟದಕ್ಕೆ ಬೆಂಬಲ ಕೊಡ್ತಾ ಇರೋದನ್ನ ನೋಡ್ತಿದ್ರೆ ನೀವು ನಿಜವಾಗ್ಲೂ ಪೊಲೀಸ್ ಅಧಿಕಾರಿನ ಅಂತ ನನಗೆ ಅನುಮಾನ ಬರ್ತಿದೆ. ಅನ್ಯಾಯ ನಡೀತಿದ್ರೆ ನನ್ನ ತ್ರಿಶೂಲ್ ಯಾವತ್ತೂ ಸುಮ್ಮನಿರೋನಲ್ಲ. ಆದ್ರೆ ನಿಮ್ಮನ್ನ ನನ್ನ ತ್ರಿಶೂಲ್ ಅನ್ಕೊಂಡ್ಬಿಟ್ನಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ.